ನಿಮಿಷ. ಓಕೆ. ಹಿಂಗು. ಓಕೆ. ಈಗ ಬೆಳ್ಳುಳ್ಳಿ. ತುಂಬ ಬೇಗ ಇದಾಗೋದು ಕೊನೆಯಲ್ಲಿ ಹಾಕಬೇಕು, ಹುರುಗಡ್ಲೆ ಅದು ಇದೆಲ್ಲ. ಓಕೆ. ಇದು ಹಾಗೆ ಹಾಕ್ತಿದ್ದೀರಾ ಸಿಪ್ಪೆ ಸಮೇತ? ಹಾಂ, ಸಿಪ್ಪೆ ಸಮೇತ. ಆಮೇಲೆ ತಿನ್ನೋದು ತೆಕ್ಕೋಬೋದು, ತುಂಬ ಸಿಪ್ಪೆಗೆ ತೆಗೆದು ಹಾಕ್ಬೋದು. ಕಡಲೆಣ್ಣೆ ಹಾಕಿದ್ದಕ್ಕೆ ಚೆನ್ನಾಗಿ ವಾಸನೆ ಫ್ಲೇವರ್ ಬರುತ್ತೆ ಮತ್ತು ಸಂಗಮ ಆಗುತ್ತೆ. ಓಕೆ. ಮತ್ತು ಸ್ವಲ್ಪ ರೋಸ್ಟ್ ಆಗಬೇಕು ಕೊಬ್ಬರಿ. ಚೆನ್ನಾಗಿರುತ್ತೆ ಅದು ಬಾಯಿಗೆ ಸಿಕ್ಕಿದೆ. ಹೌದು. ಈಗ ಲೋ ಪರವಾಗಿಲ್ಲ, ಲೋ ಫ್ಲೇಮು, ಲೋ ಟು ಮೀಡಿಯಮ್ ಇರಲಿ. ಒಳ್ಳೆ ಕಲರ್ ಬರಬೇಕು, ಚೆನ್ನಾಗಿ ಗರಿಗರಿ ಹಾಕಬೇಕು. ಅದಕ್ಕೆ ಏನು ಮಾಡಬಾರ್ದು. ಖಾರಕ್ಕೆ ಅಚ್ಚಕಾರದ ಪುಡಿ ಮತ್ತು ಅರಿಶಿನ ಅದು ಕೊನೆಯಲ್ಲಿ ಹಾಕೋಣ. ಮತ್ತು ಕೊನೆಗೆ ಇರಬೇಕಾಗಿರೋದು ಹುರುಗಡ್ಲೆ ಮತ್ತು ಕರಿಬೇವು, ಅದು ಕೊನೆಗೆ. ಚೆನ್ನಾಗಿ ಫ್ರೈ ಆಗಬೇಕು, ಒಳ್ಳೆ ಲೈಟ್ ಕಲರ್ ಬರಬೇಕು, ಸೀರೋಗಬಾರ್ದು. ಈಗ ಲೈಟಾಗಿ ಬಣ್ಣ ಬಂದಿದೆ, ಇನ್ನು ಸ್ವಲ್ಪ ರೋಸ್ಟ್ ಆಗಬೇಕು. ಬಟ್ ಈ ಸ್ಟೇಜಲ್ಲಿ ಕರಿಬೇವು ಮತ್ತು ಹುರುಗಡ್ಲೆ ಹಾಕ್ತೀವಿ. ಕರಿಬೇವು ಸ್ವಲ್ಪ ಫ್ರೈ ಆಗ್ತದೆ, ಕರಿಬೇವು ಯಾಕೆ ಈ ಸ್ಟೇಜಲ್ಲಿ ಅರಿಶಿನ ಒಂದು ಚೂರು, ಅರ್ಧ ಟೀ ಚಮಚ ಅರಿಶಿನ, ಮತ್ತು ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಅಚ್ಚಕಾರದ ಪುಡಿ ಸದ್ಯಕ್ಕೆ 1 ಸ್ಪೂನ್ ಹಾಕ್ತೀನಿ, ಟೀ ಸ್ಪೂನು. ಬೇಕಾದ್ರೆ ಹಾಕ್ಬೋದು. ಉಪ್ಪು ಪುರಿ ಮೇಲೆ ಡಿಪೆಂಡ್ ಆಗುತ್ತೆ. ಪುರಿಯಲ್ಲಿ ಆಲ್ರೆಡಿ ಉಪ್ಪಿದ್ರೆ ಸರಿ, ಇಲ್ದಿದ್ರೆ ನೀವು ಒಂಚೂರು ಹಾಕೋಬೋದು, ಆಮೇಲೆ ಬೇಕಾದ್ರೆ ಸೆಟ್ ಮಾಡ್ಬೋದು. ಜಾಸ್ತಿ ಹಾಕಬೇಡಿ ಪುರಿಗೆ. ಇದು ನೋಡಿ ಸಿಮ್ಮಲ್ಲಿ ಇಟ್ಟಿದ್ದೀನಿ, ಚೆನ್ನಾಗಿ ತಯಾರಿಸ್ಬೇಕು. ಒಂದು 2 ನಿಮಿಷ, 1 ನಿಮಿಷ. ಚೆನ್ನಾಗಿ 1 ನಿಮಿಷ ಆಗಿದೆ, ಕಲರ್ ಚೆನ್ನಾಗಿ ಬಂದಿದೆ. ಉಪ್ಪು ಹಾಕಿದ್ದೀವಿ, ಉಪ್ಪು ಖಾರ ಎಲ್ಲ ಹಾಕಿದ್ದೀವಿ. ಈಗ ಪುರಿ ಹಾಕ್ತೀವಿ. ಚೆನ್ನಾಗಿ ಕಲಿಸ್ಕೋಬೇಕು. ಪುರಿ ಒಂದು 3-4 ಜನ ಆರಾಮಾಗಿ ತಿನ್ಬೋದು, ಸಂಜೆ ಸ್ನ್ಯಾಕ್. ಆಗಿದೆ, ಈಗಾಗಿದೆ ನೋಡಿ.